ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕರ್ನಾಟಕ ಸಾರಿಗೆ ಬಸ್ಸಿನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಹೊಸಪೇಟೆಯಿಂದ ಬೆಂಗಳೂರು ಬಂದಿರೋಂಥ ಬಸ್ಸು. ಸೊ ಇದು ಹೊಸದಾಗಿ ಇವರು ಫುಲ್ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕವಿಗಳ ಫೋಟೋಸ್ನ ಇಲ್ಲಿ ಅಂಟಿಸಿದ್ದಾರೆ ಬಸ್ಸಿಗೆ. ಸೊ ಬನ್ನಿ, ನಾನು ಇವಾಗ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ಕಡೆನೂ ಕರ್ನಾಟಕದ ಫ್ಲಾಗ್ ಇದೆ ನೋಡಿ. ತುಂಬ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಈ ಬಸ್ಸಿನ ಎರಡು ಕಡೆಗಳಲ್ಲಿ ಕವಿಗಳ ಫೋಟೋಸ್ನ ನೋಡ್ಬೋದು. ಕುವೆಂಪು ಹಾಗೆ ತುಂಬ ಕವಿಗಳ ಫೋಟೋಸ್ನ ನೀವು ನೋಡ್ಬೋದು. ಸೊ ನಾನಿವಾಗ ಈ ವಿಡಿಯೋದ ಎಂಡಲ್ಲಿ ಡ್ರೈವರ್ನ ಕೂಡ ಮಾತಾಡಿಸ್ತೀನಿ. ಸೊ ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಸರ್ ಬನ್ನಿ ಒಳಗಡೆ. ಹಾಯ್ ಸರ್. ಸರ್ ನಿಮ್ಮ ಹೆಸರು ಸರ್? ಸೊ ಎಲ್ಲಿಂದ ಸರ್ ಬಂದಿರೋದು ಇವಾಗ? ಹೊಸಪೇಟೆ. ಸೊ ಇದೇನು ಡೆಕೋರೇಷನ್ ಎಲ್ಲ ಅಲ್ಲಿ ಮಾಡಿರೋದಾ? ಓಕೆ, ಅಲ್ಲಿ ಮಾಡ್ಕೊಂಡು ಇವಾಗ ಬಂದಿರೋದು. ಸೊ ಈ ಬಸ್ಸಲ್ಲಿ ಏನು ಕವಿಗಳದ್ದು ಫೋಟೋಸ್ ಎಲ್ಲ ಹಾಕಿದ್ದೀರಾ ಸರ್? ಓಕೆ. ಸೊ ತುಂಬ ಕರ್ನಾಟಕದ ಬಗ್ಗೆ ಅಭಿಮಾನ ಇದೆ. ಓಕೆ ಸರ್. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಸರ್ವಿಸ್ ನಿಮ್ಮದು? ಓಕೆ ಓಕೆ ಸರ್. ಇವಾಗ ನೀವು ಎಲ್ಲ ಹೊರಡ್ತಿದ್ದೀರಾ ಸರ್? ಓಕೆ, ಥ್ಯಾಂಕ್ ಯು ಸರ್. ತುಂಬ ಸ್ಪೆಂಡ್ ಮಾಡಿದ್ದಾರೆ ನೋಡಿ ಇವರು. ಬಸ್ಸಿನ ಕಂಡಕ್ಟರ್ ಹಾಗೆ ಡ್ರೈವರ್ ವಿತ್ ಓನ್ ಇಂಟ್ರೆಸ್ಟು ಡೆಕೋರೇಟ್ ಮಾಡಿರೋದು ಅವ್ರು ಹೇಳಿರೋ ಪ್ರಕಾರ. ಹಾಗೆ ನೀವು ಫ್ರಂಟಲ್ಲಿ ಆದಿಯೋಗಿದು ಒಂದು ಸ್ಟ್ಯಾಚ್ಯೂ ಕೂಡ ನೋಡ್ಬೋದು. ಹಾಗೆ ಫ್ಲವರ್ಸು ನೋಡಿ, ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕೆಲವೊಂದು ಡ್ರೈವರ್ಸ್ಗಳಿಗೆ ಬಸ್ಸಿನ ಬಗ್ಗೆ ತುಂಬ ಕ್ರೇಜ್ ಇರುತ್ತೆ. ಹಾಗೆಯೇ ಅವರು ಓಡಿಸೋಂಥ ವೆಹಿಕಲ್ ಬಗ್ಗೆ ತುಂಬ ಅಭಿಮಾನ ಇರುತ್ತೆ. ಸೊ ನೀವು ಕೂಡ ನೋಡ್ಬೋದು ಅವ್ರನ್ನ. ಕರ್ನಾಟಕದ ಫ್ಲ್ಯಾಗ್ ಕೂಡ ಅವರು ಹಾಕ್ಕೊಂಡಿದ್ದಾರೆ ಕತ್ತಿಗೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಇನ್ಫಾರ್ಮೇಷನು. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಈ ಬಸ್ಸಲ್ಲಿ ನಾನು ಇವಾಗ ಜಸ್ಟ್ ಟ್ರಾವೆಲ್ ಮಾಡ್ತೀನಿ, ನೋಡೋಣ. ಸೊ ವಿತ್ ಎ ಪ್ರೌಡ್ ನಾನು ಈ ಬಸ್ಸಲ್ಲಿ ಇವಾಗ ಟ್ರಾವೆಲ್ ಮಾಡ್ತೀನಿ. ಜಸ್ಟ್ ಒಂದು ರೌಂಡ್ ನೋಡೋಣ. ಥ್ಯಾಂಕ್ ಯು ಸರ್.